ನಿಮಗೆ ಗೊತ್ತಾ ಶ್ರೀರಾಮಚಂದ್ರ ಹಾಗೂ ಆಂಜನೇಯ ಸ್ವಾಮಿ ಮೊದಲು ಭೇಟಿಯಾಗಿದ್ದು ಇದೇ ಸ್ಥಳದಲ್ಲಿ ಅಂತ? ತುಂಗಾಭದ್ರಾ ತಟೆಯಲ್ಲಿ ನೆಲೆಸಿರುವಂತಹ ಈ ಆಂಜನೇಯ ಸ್ವಾಮಿ ಸಖತ್ ಪವರ್ಫುಲ್ ಆಗಿದೆ. 900 ವರ್ಷ ಇತಿಹಾಸ ಇರುವಂತಹ ಈ ಆಂಜನೇಯ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ವ್ಯಾಸರಾಯರು. ನಮಸ್ತೆ ಸ್ವಾಮಿ, ನಿಮ್ಮ ಹೆಸರು? ಕೃಷ್ಣಪುರ. ಹಾಂ, ಇದು ಸ್ಥಳ ಪುರಾಣ ಒಂದು ಸ್ವಲ್ಪ ಹೇಳ್ಬೇಕಿತ್ತು. ಇದು ಸ್ಥಳ ಪುರಾಣ ಏನಂದ್ರೆ, ಇದು ಮೊದಲಿಗೆ ಗ್ರಾಮದ ಹೆಸರು ಮೊದಲ ಭೇಟಿ ರೀ. ರಾಮದೇವರು ಆಂಜನೇಯ ಸ್ವಾಮಿ ಭೇಟಿಯ ಸ್ಥಳ ರೀ. ಮೊದಲ ಭೇಟಿ ಅಂತ ಗ್ರಾಮದ ಹೆಸರು ಇದು. ಈಗ ಬರ್ತಾ ಬರ್ತಾ ಮೊದಲಗಟ್ಟಿ ಅಂತ ಬಂದೈತ್ರಿ. ಇಲ್ಲಿ ಶನಿವಾರ ಪ್ರತಿ ಅಮಾವಾಸ್ಯೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಅವರು ಬೇಡಿಕೊಂಡ ಕೆಲಸ ಈಡೇರ್ತದೆ. ಭಾಳ ಜಾಗ್ರತೆ ಐತ್ರಿ, ವಿಶೇಷತೆ ಐತ್ರಿ. ಅದ್ರಾಗ ಮುಂದೆ ತುಂಗಭದ್ರಾ ನದಿ ಹರಿದೈತ್ರಿ ದೇವಸ್ಥಾನದ ಮುಂದೆ. ಹಾಗಾಗಿ ಇದು ಪಶ್ಚಿಮ ಮುಖಾಯಿಗೆ ಐತ್ರಿ ದೇವಸ್ಥಾನ. ಹಂಗಾಗಿ ಭಾಳ ವಿಶೇಷತೆ ಐತ್ರಿ. ತುಂಗಭದ್ರಾ ನದಿ ಇರೋದ್ರಿಂದ ಭಾಳ ವಿಶೇಷತೆ ಐತ್ರಿ. ನದಿ ದಂಡಿಗೆ ಐತಲ್ಲ. ಕರೆಕ್ಟ್ ಅಡ್ರೆಸ್ ಇದ್ರದ್ದು ಇದು ಗ್ರಾಮದ ಹೆಸರು ಮೊದಲಗಟ್ರಿ, ತಾಲೂಕು ಹೂವಿನಡಗಲ್ರಿ. ಈಗ ವಿಜಯನಗರ ಜಿಲ್ಲೆ ಆಗೈತ್ರಿ. ವಿಜಯನಗರ ಜಿಲ್ಲೆ ಆಗೈತ್ರಿ. ಅಮಾವಾಸ್ಯೆ ದಿನ ಪ್ರಸಾದ ಇರ್ತೈತ್ರಿ. ಶನಿವಾರನು ಯಾರ ಭಕ್ತರು ಬೇಡ್ಕೊಂಡವ್ರು ಮಾಡಿಸಿದ್ರೆ ಪ್ರಸಾದ ನಮ್ಮ ವ್ಯವಸ್ಥೆ ಇರ್ತೈತ್ರಿ. ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿ ಜನ. ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ರು. ವ್ಯಾಸರಾಯರು ಜನ್ಮೇಜಯ ರಾಜರು ಅಂತಂದು ಪ್ರತಿಷ್ಠಾಪನೆ ಮಾಡಿದ್ರು. ಸುಮಾರು ಒಂದು 900 ವರ್ಷಗಳ ಹಿಂದಲ್ದ್ರಿ ಇದು. 900 ವರ್ಷ? 900 ವರ್ಷಗಳ ಹಿಂದಲ್ದ್ರಿ ಇದು. ಬಹಳ ವಿಶೇಷತೆ ಐತ್ರಿ. ಭಕ್ತಾದಿಗಳು ಏನು ಬೇಡ್ಕೊಂಡು ಹೋಗ್ತಾರ ಅದು ಕೆಲಸ ಆಗ್ತದೆ. ಮೇಲಾಗಿ ಶನಿವಾರಕ್ಕೊಂದ್ಸರಿ ಹೂ ಕಟ್ಟಿ ಕೇಳ್ತಾರೆ. ನಮ್ಮ ಕೆಲಸ ಇಂಥದ್ದು ಆಗದೈತಿ ಅಂದ್ರೆ ಬಲಗಡೆ ಕೊಡು, ಆಗಲ್ಲ ಅಂದ್ರೆ ಎಡಗಡೆ ಕೊಡು ಅಂತ ಕೇಳ್ತಾರೆ. ಅದು ಆತಾಗ ಅವ್ರ ಭಕ್ತರ ಮಧ್ಯೆ ಸಂಬಂಧ ಬೆಳೆದು ಅವರು ಹೆಂಗ್ ನಡ್ಕೊಂತಾರ ಹಂಗ ಪಡ್ಕೊಂಡೆ ಅನ್ನೋ ಹಾಗೆ ಅವರು ಬಲಗಡೆ ಕೊಟ್ರ ಆಗ್ತವ್ರಿ ಕೆಲಸ. ಎಡಗಡೆ ಮತ್ತೆ ಆಗಲ್ಲ ಅಂತ ಕೊಟ್ರ ಆಗಲ್ಲ. ಅಪ್ಪಣೆನೂ ಆಗತ್ತೆ. ಅಪ್ಪಣೆ ಆಗತ್ತೆ. ಹೂ ಕೊಡ್ತಾನೆ. ಏರ್ಸಿವಲ್ರಿ ಇದೇ ತರ ಶನಿವಾರಕ್ಕೊಂದ್ಸರ ಅಷ್ಟೇ ಪೂಜೆ ರೀ. ಶನಿವಾರ ಅಷ್ಟೇ ಅಪ್ಪಣೆ ಆಗೋದು? ಶನಿವಾರ ಅಷ್ಟೇ ರೀ ಪೂಜೆ ಮಾಡೋದ್ರಿ. ಸರಿ, ಶನಿವಾರ ಅಷ್ಟೇ ಪೂಜೆ ರೀ. ಹಬ್ಬ ಒಳಗ ವಿಶೇಷ ದಿನ ಇದ್ದಾಗ ವರ್ಷದಾಗ ಒಂದು 3-4 ಏಟು ಮಾಡ್ತೀವಿ. ಯುಗಾದಿ ಜಾತ್ರೆ ಡಿಸೆಂಬರ್ ತಿಂಗಳದಾಗ ಜಾತ್ರೆ ಆಗತ್ರಿ. ಮತ್ ನಾಳೆ ಉಗಾದಿಯಾಗ ಒಮ್ಮೆ ಅವಾಗ ವಿಶೇಷ ದಿನ ಇರ್ತ್ರಿ. ಅಡ್ಡ ದಿನ ಅವಾಗ 101 ಕೊಡ ನೀರು ಹಾಕಿ ಪಂಚಾಮೃತ ಅಭಿಷೇಕ ಮಾಡ್ತಾರೆ. ನದಿ ಒಳಗಿಂದ 101 ಕೊಡ ನೀರು ಹೊಡ್ತಾರೆ. ಅರ್ಚಕರೆಲ್ಲ ಊರನ ಗ್ರಾಮಸ್ಥರೆಲ್ಲ ಸೇರಿ ಮನೆಗೊಬ್ರು ಹೋಗಿ 101 ಕೊಡ ನೀರು ಹರಿದು ಪಂಚಾಮೃತ ಅಭಿಷೇಕ ಉಗಾದಿ ಒಳಗೆ ಮಾಡ್ತಾರೆ. ಯುಗಾದಿಗೆ? ಉಗಾದಿ. ಮತ್ತೆ ಇದು ಮಾರ್ನಮಿ ಒಳಗ ಬನ್ನಿ ಮುಡಿ ಹಬ್ಬದಾಗ ಅವಾಗ 9-11 ದಿನ ಅವಾಗನು ಬಹಳ ವಿಶೇಷತೆ ಇರ್ತ್ರಿ. ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಗದ್ದಲ ಆಗತ್ತೆ. ಬನ್ನಿ ಮುಡಿ ಹಬ್ಬ ಅವೆಲ್ಲ ಚೆನ್ನಾಗಾಗ್ತದೆ. ಸರಿ, ಥ್ಯಾಂಕ್ ಯು. ಕೇಳಿದ್ರಲ್ಲ ಇಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ. ಹಾಗಾದರೆ ಈ ಸಲ ತಪ್ಪದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಥಳದ ಬಗ್ಗೆ ಮಾಹಿತಿ ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು. ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ಈ ವಿಚಾರ ನಿಮಗೆ ಮೊದಲೇ ಗೊತ್ತಿತ್ತ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಈ ದೇವಸ್ಥಾನ ವಿಶಾಲವಾಗಿ ಹಾಗೂ ಶಾಂತತೆಯಿಂದ ಕೂಡಿದೆ. ಈಗ ಸ್ವಾಮಿ ಆರತಿ ನೋಡಿ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ.